ಮಾಡ್ತಾ ಇರೋಂಥ ಅಡುಗೆ ಬಂದು ಚಿಕನ್ ಬಿರಿಯಾನಿ. ನಾನು ಇವತ್ತು ಅರ್ಧ kg ಬಾಸುಮತಿ ಅಕ್ಕಿ ತೊಗೊಂಡಿದ್ದೀನಿ. ಬಾಸುಮತಿ ಅಕ್ಕಿಲಿ ನನ್ನ ಹಳ್ಳಿ ಸ್ಟೈಲಿಂದ ಬಿರಿಯಾನಿ ಮಾಡಿ ತೋರಿಸ್ತಾ ಇದ್ದೀನಿ. ಫಸ್ಟ್ ಬಂದು ಸ್ವಲ್ಪ ಎಣ್ಣೆ ಹಾಕಬೇಕು. ಎಣ್ಣೆ ಹಾಕೊಂಡು ಎಣ್ಣೆ ಕಾಯಬೇಕು ಚೆನ್ನಾಗಿ. ಈಗ ಎಣ್ಣೆ ಕಾದಿದೆ. ಕಾದಿರೋ ಎಣ್ಣೆಗೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಕೆಂಪಾಳ ಆಗೋದಂತ ಉರಿಬೇಕು. ಚೆನ್ನಾಗಿ ಉರಿದು ಕೆಂಪಗಾದರೆ ಅದು ತುಂಬ ಟೇಸ್ಟಿಯಾಗಿರ್ತದೆ ಬಿರಿಯಾನಿ. ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ. ಹಸಿಮೆಣ್ಸಿನ್ಕಾಯಿ ಬೇಗ ಹಾಕ್ತೀನಿ ಅಂದರೆ ಎಣ್ಣೆಯಲ್ಲಿ ಚೆನ್ನಾಗಿ ಉರಿದ್ರೆ ಖಾರ ಕಮ್ಮಿ ಆಗುತ್ತೆ. ಖಾರ ಇರಲ್ಲ ಹಸಿಮೆಣ್ಸಿನ್ಕಾಯಿ ಹಾಕಿದ್ರೆ. ಫಸ್ಟೇ ಹಾಕಿ ಈರುಳ್ಳಿ ಜೊತೆಗೆ ಎಣ್ಣೆಗೆ ಹುರ್ಕೊಂಡ್ಬಿಟ್ರೆ ಖಾರ ಇರೋದಿಲ್ಲ. ಅದಕ್ಕೋಸ್ಕರ ಹಸಿಮೆಣ್ಸಿನ್ಕಾಯಿ ಬೇಗ ಹಾಕಿ ಉರಿತಾ ಇದ್ದೀನಿ. ಅದಾದಮೇಲೆ ನಾನು ಫಸ್ಟೇ ಬೆಳ್ಳುಳ್ಳಿ ಮತ್ತು ಶುಂಠಿನ ಸ್ವಲ್ಪ ಅರಿಶಿನ ಹಾಕಿ ಎಣ್ಣೆಲಿ ಹುರಿದಿಟ್ಕೊಂಡಿದ್ದೀನಿ. ಅದನ್ನ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇದು ಚೆನ್ನಾಗಿ ಎಲ್ಲ ಫುಲ್ಲು ಎಣ್ಣೆ ಬಿಟ್ಕೊಳ್ಳೋಂತ ಎಣ್ಣೆನಲ್ಲಿ ಹುರಿಬೇಕು. ಹಸಿ ಸ್ಮೆಲ್ ಎಲ್ಲ ಹೋಗುತ್ತೆ. ಚೆನ್ನಾಗಿ ಹುರಿಬೇಕು ಎಣ್ಣೆ ಒಳಗಡೆ. ಅದಕ್ಕೆಲ್ಲ ಚೆನ್ನಾಗಿ ಎಣ್ಣೆ ಬಿಟ್ಕೋಬೇಕು. ಅರ್ಧ ಗಂಟೆನೂ ನಾವು ಹುರಿತಾ ಇರಬೇಕು. ಎಣ್ಣೆ ಬಿಟ್ಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ ಫ್ರೆಂಡ್ಸ್, ಪಲಾವು ಎಲೆ ಮತ್ತು ಸೋಂಪ, ಏಲಕ್ಕಿ ಮತ್ತು ಮೆಂತ್ಯ ಸೊಪ್ಪು ಎಲ್ಲನೂ ಹಾಕಬೇಕು. ಇದರೊಳಗಡೆ ಹಾಕಿ ಇವನ್ನ ಚೆನ್ನಾಗಿ ತಿರುಗಿಸ್ಬೇಕು. ಆಮೇಲೆ ಇದೆಲ್ಲ ನೋಡಿ ಈ ಥರ ಆಗುತ್ತೆ. ಈ ಥರ ಆದಮೇಲೆ ಟೊಮೊಟೊ ಹಾಕೋತಾ ಇದ್ದೀನಿ. 2 ಟೊಮೊಟೊ ಹಚ್ಕೊಂಡಿದ್ದೀನಿ. 2 ಟೊಮೊಟೊನ ಹಾಕಿ ಅದು ಚೆನ್ನಾಗಿ ಇದಾಗುವಂತನೂ ಉರಿಬೇಕು ಎಣ್ಣೆ ಒಳಗಡೆ. ನೋಡಿ ಫ್ರೆಂಡ್ಸ್, ಇದು ನಾವೇ ಮನೆಯಲ್ಲಿ ಕಾಯಿಸಿರೋವಂಥ ತುಪ್ಪ. ಇದನ್ನು 1 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ತುಪ್ಪ ಹಾಕಿದ್ರೆ ಬಿರಿಯಾನಿ ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. 1 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ತುಪ್ಪ ಹಾಕಿ ಸ್ವಲ್ಪ ಹಿಂಗೆ ತಿರುಗಿಸ್ಬೇಕು. ಇದೆಲ್ಲ ಚೆನ್ನಾಗಿ ಎಣ್ಣೆ ಒಳಗೆ ತಿರುಗಿಸ್ತಾ ಚೆನ್ನಾಗಿ ಬೆಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಫ್ರೆಂಡ್ಸ್, ನಾನಿಲ್ಲಿ ಅರ್ಧ kg ಚಿಕನ್ ತಗೊಂಡಿದ್ದೀನಿ. ಈ ಚಿಕನ್ನ ಈಗ ನೋಡಿ ಆ ಚಿಕನ್ನ ಅರ್ಧ kg ಚಿಕನ್ನ ಇದಕ್ಕೆ ಹಾಕ್ತಾಯಿದ್ದೀನಿ. ಚಿಕನ್ ಹಾಕಿ ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಹುರಿಬೇಕು ಇದನ್ನು ಚಿಕನ್ನು. ಹುರಿದಾಗ ಹಾಗೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀವಿ. ಅರಿಶಿನ ಪುಡಿ ಹಾಕಿದ್ರೆ ಅದರಲ್ಲಿರೋ ಚಿಕನ್ದು ಏನಾದರೂ ಇದ್ದಿದ್ರೆ ಸ್ಮೆಲ್ ಇದ್ರೆ ಹೋಗುತ್ತೆ. ಅರಿಶಿನ ಪುಡಿ ಹಾಕಿದ್ರೆ ಟೇಸ್ಟು ಕೊಡುತ್ತೆ. 2 ಸ್ಪೂನು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಇದು ಬಂದು ಸ್ವಲ್ಪ ಗರಂ ಮಸಾಲೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಖಾರದ ಪುಡಿ 1 ಸ್ಪೂನು ಖಾರದ ಪುಡಿ. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಖಾರ ಹಾಕೊಳ್ಳಿ. ನಾನು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಯೂಸ್ ಮಾಡಿದ್ದೀನಿ, ಹಾಗಾಗಿ ಜಾಸ್ತಿ ಖಾರ ಹಾಕ್ಬೋದು. ನಿಮ್ಗೆ ಎಷ್ಟು ಬೇಕೋ ಅಷ್ಟನ್ನ ಹಾಕೊಂಡು ಚೆನ್ನಾಗಿ ಎಲ್ಲ ಈ ಥರ ಎಲ್ಲ ಮಿಕ್ಸ್ ಆದಮೇಲೆ ನೋಡಿ ಈ ಥರ ಬರುತ್ತೆ ಫ್ಲೇವರು. ಈ ಥರ ಕಾಣಿಸುತ್ತೆ. ಇದಕ್ಕೆ ಇವಾಗ ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ. ಪುದೀನ ಯಾಕೆ ಅಂದರೆ ಹಸಿದೆ ಹಾಕೋದ್ರಿಂದ ಪುದೀನ ಸ್ಮೆಲ್ಲೆಲ್ಲ ಹೋಗುತ್ತೆ. ಇದಕ್ಕೆ ಹಾಕಬೇಕು ಸ್ವಲ್ಪ. ಇದನ್ನು ಚೆನ್ನಾಗಿ ಹುರ್ಕೋಬೇಕು ಪುದೀನನ. ನೋಡಿ ಫ್ರೆಂಡ್ಸ್, ನಾನು ಬಾಸುಮತಿ ಅಕ್ಕಿ ಅರ್ಧ kg ತೊಗೊಂಡಿದ್ದೀನಿ. ಇದು ಅರ್ಧ ಗಂಟೆ ಮುಂಚಿತವಾಗಲೇ ನೆನೆಸಿಟ್ಟಿದ್ದೀನಿ. ಇದನ್ನು ಚೆನ್ನಾಗಿ ತೊಳೆದು ಮತ್ತು ಇವಾಗ ಅದಕ್ಕೆ ಅಕ್ಕಿಗೆ ಹಾಕ್ತಿಲ್ಲ, ಚಿಕನ್ಗೆ ಹಾಕಬೇಕು. ಇದನ್ನು ಚೆನ್ನಾಗಿ ತಿರುಗಿಸ್ಬೇಕು. ಅಕ್ಕಿನ ತಿರುಗಿಸಿ ನಾವೇನು ಮಾಡಬೇಕು ಅಂದರೆ ಇವಾಗ ಅರ್ಧ kg ಅಕ್ಕಿ ಹಾಕಿದ್ದೀನಿ. ಇದೇ ಬೌಲ್ನಲ್ಲಿ 1 ದೊಡ್ಡ ಬೌಲ್ ಈ ಅಕ್ಕಿಗೆ 3/4 ಬೌಲು ನೀರು ಹಾಕ್ತೀನಿ. ಯಾಕೆಂದರೆ ಇದು ಚೆನ್ನಾಗಿ ಬೇಯಬೇಕು, ನಿಧಾನ ಬೇಯೋದು ಬಾಸುಮತಿ ಅಕ್ಕಿ. ಹಾಗಾಗಿ 1 ಬೌಲ್ ಹಾಕಿದ್ದೀನಿ. ಅಷ್ಟೇ ಏನಾದರೂ ಸ್ವಲ್ಪ ಸಾಲ್ಟೇಜ್ ಆಯಿತು ಅಂದರೆ ಮತ್ತೆ ತಿರ್ಗಾ ಒಂದು ಸ್ವಲ್ಪ ಈಗಲೇ ನೀರನ್ನ ಸೇರಿಸ್ಕೋಬೋದು. ನಾವು ನೋಡ್ಕೊಂಡು ಹಾಕಬೇಕು ನೀರನ್ನ.
ಜಾಸ್ತಿ ಹಾಕಿದ್ರು ಚೆನ್ನಾಗಿರಲ್ಲ, ಉದುರು ಉದಾಗಬೇಕು. ಇದನ್ನು ಚೆನ್ನಾಗಿ ನೋಡಿಕೊಂಡು ನಮಗೆ ಎಷ್ಟು ಬೇಕು ಅಷ್ಟು ಆಮೇಲೆ ನೀರು ಸೇರಿಸ್ಕೊಳ್ಳಿ. ಸಾಕಾಯಿತು ಅಂದರೆ ಅಷ್ಟಕ್ಕೆ ಬಿಟ್ಕೊಡ್ಬೇಕು. ನೋಡಿ ಫ್ರೆಂಡ್ಸ್, ಇದು ತೇಜು ಬಿರಿಯಾನಿ ಪೌಡ್ರು. ಇದನ್ನು ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನಾನು ಲಾಸ್ಟಲ್ಲಿ ಉಪ್ಪು ಹಾಕ್ತಾಯಿದ್ದೀನಿ. ಎಲ್ಲ ಚೆನ್ನಾಗಿ ಲಾಸ್ಟಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸಿದ್ರೆ ಉಪ್ಪು ಚೆನ್ನಾಗಿ ಹಿಡ್ಕೊಳ್ಳುತ್ತೆ. ನೋಡ್ಕೊಂಡು ಹಾಕೊಳ್ಳಿ. ಜಾಸ್ತಿ ಉಪ್ಪು ಹಾಕ್ಬಿಟ್ಟು ಬೇಕಂದ್ರೆ ಆಮೇಲೆ ನೀವು ಸ್ವಲ್ಪ ನೋಡ್ಬಿಟ್ಟು ಹಾಕೋಬೋದು ಸಪ್ಪೆ ಆದರೆ. ಪುದೀನ ಹಾಕಿದ್ನಲ್ಲ, ಪುದೀನ ಆದಮೇಲೆ ಸ್ವಲ್ಪ ಮಳಬೇಕಾದ್ರೆ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಹೀಗೆ ತಿರುಗಿಸ್ಬೇಕು. ನೋಡಿ, ಈಗ ಕುದೀತಾ ಇದೆ. ಈಗ ಕುದೀತಾ ಇರೋದನ್ನ ನಾವೇನು ಮಾಡಬೇಕು, ಇದನ್ನು ಸ್ವಲ್ಪ ದಮ್ ಕಟ್ಟಬೇಕು. ಕುದ್ದಾದಮೇಲೆ ಚೆನ್ನಾಗಿದಾದ್ಮೇಲೆ ದಮ್ ಕಟ್ಟಿಬಿಟ್ರೆ ಬಿರಿಯಾನಿ ತುಂಬ ಚೆನ್ನಾಗಾಗುತ್ತೆ. ಇವಾಗ ದಮ್ ಕಟ್ತಿದ್ದೀನಿ.